ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಬಹಳ ದಿನಗಳಾಗಿತ್ತು ವಾಯ್ಸ್ ಓವರ್ ಕೊಟ್ಟು ಅಡುಗೆ ರೆಸಿಪಿ ಹೇಳೋದು. ಸೊ ಹಾಗಾಗಿ ಇವತ್ತು ವಿತ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಡಿಸ್ಕ್ರಿಪ್ಷನ್ ಇರ್ತದೆ ನೋಡಿ, ಸ್ವಲ್ಪ ಕಡಿಮೆ ಇರ್ತದೆ. ವಾಯ್ಸ್ ಓವರ್ನಲ್ಲೆಲ್ಲ ಹೇಳೋದ್ರಿಂದ ಸ್ವಲ್ಪ ಕಡಿಮೆ ಇರುತ್ತದೆ. ಇದು ನಾನು ಮಾಡ್ತಿರೋದು ಇವತ್ತು ಉಪ್ಪಿಟ್ಟು ಅಥವಾ ಖಾರಾಬಾತು. ಇದು ಸರ್ವೇ ಸಾಮಾನ್ಯ, ಎಲ್ಲ ಹೋಟೆಲ್ಗಳಲ್ಲಿ ಎಲ್ಲ ಮನೆಗಳಲ್ಲಿ ಮಾಡುವಂಥ ರೆಸಿಪಿ ಅಡುಗೆ ಉಪ್ಪಿಟ್ಟು. ಅದನ್ನು ಸ್ವಲ್ಪ ಭಿನ್ನವಾಗಿ ಮಾಡಿದ್ದೀನಿ. ನೋಡಿ, ನೀವು ಟ್ರೈ ಮಾಡಿ. ರುಚಿ ಬಹಳ ಸೊಗಸಾಗಿ ಬಂತು. ನಮ್ಮ ಮನೆಯಲ್ಲೆಲ್ಲ ಹೇಳಿದ್ರು ಸ್ವಲ್ಪ ಡಿಫ್ರೆಂಟಾಗೇನೋ ಇದೆ ಅಂದ್ಬಿಟ್ಟು. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಇಲ್ಲಿ ನೋಡಿ, ನಾನು ಒಂದು ಚಿಕ್ಕ ಬಾಣಲಿಲಿ ಆ ಕಡೆ ತರಕಾರಿ ಬೇಯಿಸ್ತಾಯಿದ್ದೀನಿ. ನಮ್ಮ ಮನೇಲಿ ಇದ್ದಿದ್ದಂಥ ತರಕಾರಿ ಎರಡೇ ಆ ಕ್ಷಣಕ್ಕೆ ಇದ್ದದ್ದು, ಕ್ಯಾರೆಟು ಮತ್ತು ಆಲೂಗಡ್ಡೆ. ಸೊ ಇದು ಹೇಗೆ ಹಾಕಿದ್ದೀನಿ, 1 ಕಪ್ ರವೆ ಏನು ಹಾಕ್ತೀವಲ್ಲ ಉಪ್ಪಿಟ್ಟು ಮಾಡಲಿಕ್ಕೆ, ಅದ್ರ 3ರಷ್ಟು ನೀರು ಹಾಕಿ ತರಕಾರಿನ ಅಲ್ಲೇ ಬೇಯಿಸ್ತಾಯಿದ್ದೀನಿ. ಸೊ ಈಗ ಈ ಕಡೆ ಬಾಣಲಿ ಇಟ್ಟಾಯಿತು. ಬಾಣಲಿ ನನಗೆ ಸ್ವಲ್ಪ ಸೈಜ್ ಅಡ್ಜಸ್ಟ್ ಆಗಲಿಲ್ಲ. ಸೊ ಹಾಗಾಗಿ ಆಚೀಚೆ ಜರುಗಿಸಿ ಬಾಣಲಿನ ಇಡ್ತಿದ್ದೆ. ಸೊ ಮತ್ತು ಬಾಣಲಿ ಇಟ್ಮೇಲೆ ಮಾಮೂಲಿಯಾಗಿ ಅಡುಗೆ ಎಣ್ಣೆ ಸ್ವಲ್ಪ ಕಾಯಲಿಕ್ಕೆ ಬಿಡಿ. ತದನಂತರ ನೀವು ಏನು ಹಾಕ್ತೀರಾ ನಿಮಗೆ ಬಿಟ್ಟಿದ್ದು. ಏನಾದರೂ ಜೀರಿಗೆ ಹಾಕುವ ಅಭ್ಯಾಸ ಇದ್ದರೆ ಜೀರಿಗೆ ಹಾಕಿ, ಸಾಸಿವೆಯಿಂದ ಶುರು ಮಾಡಿದ್ರೆ ಸಾಸಿವೆ ಶುರು ಮಾಡಿ, ಕಡಲೆಬೇಳೆ, ಕೆಲವರು ಉದ್ದಿನಬೇಳೆ ಹಾಕ್ತಾರೆ, ಅದನ್ನು ಹಾಕ್ಬೋದು. ಸೊ ನಿಮಗೆ ಹೇಗೆ ಒಗ್ಗರಣೆ ಬೇಕೋ ಹಾಗೆ ಹಾಕಿ. ಕೆಲವರು ತುಪ್ಪ ಹಾಕ್ತಾರೆ. ಇಲ್ಲಿ ನಾನು ಜೀರಿಗೆ, ಸಾಸಿವೆ, ಕಡಲೆಬೇಳೆ ಹಾಕಿದ್ದೀನಿ. ಸೊ ಅದು ಸ್ವಲ್ಪ ತದನಂತರ ಸ್ವಲ್ಪ ಬೆಂದ ಮೇಲೆ ಕಾದ್ಮೇಲೆ ಇಲ್ಲಿ ನೋಡಿ, ಈರುಳ್ಳಿ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಒಂದು 4ರಿಂದ 5 ತೊಗೊಂಡಿದ್ದೆ. ನಮ್ಮಲ್ಲಿ ಖಾರ ಅಷ್ಟಾಗಿ ತಿನ್ನೋದಿಲ್ಲ. ಖಾರ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಈರುಳ್ಳಿನ ಬಾಡಿಸ್ತಾಯಿದ್ದೀನಿ. ನೋಡಿ, ಹೀಗೆ ಬಾಡಿಸ್ತಾಯಿರಿ. ಇದು ಹಾಗೆ ಬಾಡ್ತಾ ಇರ್ಬೇಕಾದ್ರೆ ಆ ಕಡೆ ನೋಡಿ ತರಕಾರಿ ಕೂಡ ಮಳ್ತಾ ಇದೆ. ನಿಮಗೆ ಸ್ವಲ್ಪ ಬೇಯಬೇಕಂದ್ರೆ ಸ್ವಲ್ಪನೇ ಬೇಯಿಸಿ, ಪರವಾಗಿ ತುಂಬ ಮಳ್ಳೋಷ್ಟು ಬೇಡ, ಸ್ವಲ್ಪ ನೀರು ಕಾದಿರಬೇಕು. ಸೊ ಈ ಕಡೆ ನಾನು ಒಗ್ಗರಣೆಗೆ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಮಾಡುವವರು ಬೆಳ್ಳುಳ್ಳಿ ಹಾಕ್ತಾರೆ. ಸೊ ನಾನು ಎರಡೂ ಇರಲಿ ಅಂದ್ಬಿಟ್ಟು ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಟೊಮೊಟೊ ಹಾಕಿ ಮತ್ತೆ ಕೈ ಆಡಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ತರಕಾರಿ ಕಡೆ ಗಮನ ಕೊಟ್ಟೆ. ಅಲ್ಲಿ ತರಕಾರಿ ಬೆಂದಿದ ಮೇಲೆ ಆಫ್ ಮಾಡಿದೆ. ಸೊ ಹಾಗಾಗಿ ಅದು ತುಂಬ ಬಿಸಿಯಾಗಿದೆ, ಸಾಕು ಅನ್ನಿಸ್ತು. ಮತ್ತು ಇಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗಲೇ ಉಪ್ಪು ಹಾಕ್ಕೊಂಡ್ರೂ ಒಳ್ಳೆಯದು, ಪೂರ್ತಿ ಉಪ್ಪು ಹಾಕ್ಕೊಂಡು. ಯಾಕಂದರೆ ರವೆ ಮಿಕ್ಸ್ ಆದಮೇಲೆ ಸ್ವಲ್ಪ ಕಷ್ಟ ಆಗ್ಬೋದು ಉಪ್ಪು ಹಾಕ್ಕೊಂಡು ಕೈ ಆಡಿಸೋದಕ್ಕೆ. ನೋಡಿ, ಈಗ ರವೆ ಗರಿಗರಿಯಾಗಿದೆ. ರವೆನ ಇಲ್ಲೇ ಹುರಿತಾ ಇದ್ದೀನಿ ಹೀಗೆ. ಓಕೆ, ಹೀಗೆ ನೀವು ಮಾಡಿ, ಹೀಗೆ ಹುರ್ಕೊಳ್ಳಿ. ನೋಡಿ, ಅಲ್ಲಿ ನೋಡಿ ಕೆಳಗಡೆ ತಳ ಕೂಡ ಏನು ಅಂಟಿಲ್ಲ. ಸಾರಿ, ನಾನು ಆಗಲೇ ಸ್ಟವ್ ಆಫ್ ಮಾಡಿದೆ ಅಂದೆ. ನಾನು ಇವಾಗ ಆಫ್ ಮಾಡಿದ್ದೀನಿ. ಸೊ ಸಾಕಾಗಿದೆ, ಅದು ತರಕಾರಿ ಕೂಡ ಬೆಂದಿದೆ. ಮತ್ತು ಇಲ್ಲಿ ನೋಡಿ, ರವೆ ಚೆನ್ನಾಗಿ ಹುರಿತಾ ಇದ್ದೀನಿ. ಸ್ವಲ್ಪ ಹುರಿಲಿ ಚೆನ್ನಾಗಿ. ಕೆಲವರು ಇಲ್ಲಿ ತುಪ್ಪ ಬೆರೆಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇಲ್ಲಿ ಕೊಡುವಂಥ ಟೇಸ್ಟು ಏನಂದರೆ, ಇವಾಗ ನಾನು ಏನು ತರಕಾರಿ ಬೇಯಿಸಿದ್ದೀನಲ್ಲ ಅದೇ ನೀರನ್ನು, ನಾನು ಆಗಲೇ ಹೇಳಿದಾಗೆ 1 ಕಪ್ ರವೆಗೆ 3ರಷ್ಟು ನೀರನ್ನು ಹಾಕಿ ತರಕಾರಿ ಬೇಯಿಸಿದ್ದೀನಿ. ಅದೇ ನೀರನ್ನು ಅಲ್ಲಿ ತುಂಬ ಬಿಸಿ ಇದೆ ಅಂತ ತೋಡಿ ಹುಯ್ತಾ ಇದ್ದೀನಿ. ನೋಡಿ, ಹಾಗೆ ಬಾಡಿಸ್ತಾ ಇದ್ದೀನಿ, ಕೈ ಆಡಿಸ್ತಾ ಇದ್ದೀನಿ. ಸೊ ಮತ್ತು ಪೂರ್ತಿ ತರಕಾರಿನೂ ಹಾಗೆ ಇದೆ. ನಾನು ಹೇಳಿದಂಥ ಸ್ವಲ್ಪ ಭಿನ್ನವಾಗಿ ಮಾಡಿದಂಥ ಉಪ್ಪಿಟ್ಟು ನೋಡಿ ನೀವೇ ಹೇಗೆ ಬರುತ್ತೆ. ಅದೇ ರೀತಿ ಸಾಫ್ಟ್ ಹೋಟೆಲ್ ಶೈಲಿ, ಮದುವೆ ಮನೆ ಶೈಲಿ ಅಥವಾ ಉತ್ತಮ ರೆಸಿಪಿ ಏನಂತ ಹೇಳ್ಬೋದು, ಅದು ಆಗಿದೆ. ಸೊ ನೀವು ಹೀಗೆ ಟ್ರೈ ಮಾಡಿ ಒಮ್ಮೆ. ಇದಾದಮೇಲೆ ನೋಡಿ, ಒಂಚೂರು ಹಾಗೆ ಬಿಸಿ ಇರಬೇಕಾದ್ರೆ
ಎಣ್ಣೆ ಅಡುಗೆ ಎಣ್ಣೆ ಮತ್ತು ಸ್ವಲ್ಪ ಸೋಸಿ ಸ್ವಲ್ಪ ಸುತ್ತಿ, ಸೊ ಅದು ಆ ಹಬೆಗೆ ರವೆ ಮೇಲಿರೋ ಇದಕ್ಕೆ ಸ್ವಲ್ಪ ಮೆದುವಾಗುತ್ತೆ, ಒಂದು ನೈಸ್ ಆಗಿ ಬರುತ್ತೆ. ಸೊ ಇದು ನಾನು ಮಾಡಿದಂಥ ಇವತ್ತಿನ ರೆಸಿಪಿ ತರಕಾರಿ ಉಪ್ಪಿಟ್ಟು. ಮಾಡಿ ಹೇಗಿತ್ತು ಅಂತ ತಿಳಿಸಿ. ನಾನು ಈಗ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿ ಅಭ್ಯಾಸ, ನಾನು ಟೇಸ್ಟ್ ನೋಡ್ತೀನಿ, ನೀವು ಮಾಡಿ ತಿನ್ನಿ, ಟೇಸ್ಟ್ ನೋಡಿ ಮನೆಯವರಿಗೆಲ್ಲ ಹಂಚಿ ಉಳಿದವ್ರಿಗೂ ಶೇರ್ ಮಾಡಿ. ಮತ್ತು ಈ ಮಾತನ್ನು ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.